ಕವಿತ್ರಿಗೆ ಫೋನ್ ಮಾಡಿದ್ರೆ ಫೋನೇ ಮಾಡಿಲ್ಲ ಕಲೆ. ಮನೆಯಿಂದ ಯಾವಾಗ ಈ ಹೊಲ್ತಕ್ಕೆ ಬಂದೀನಿ, ಯಾವಾಗ ಫೋನ್ ಮಾಡಕ್ಕೆ ಹೋಗಿದ್ದಾನೋ. ಮಾಡಕ್ಕಾಯ್ತಿಲ್ವಾ? ಮಾಡಿವ್ರಿ ಫೋನ. ನೋಡ್ತೀನಿ ತಾಡು, ಮಾಡ್ತೀನಂತೆ. ಆಗ್ಬಿಟ್ಟಂಗನ್ನಿ ಸುಮ್ಮನೆ ಅವ್ರು ಯಾಕೆ ಪಪ್ಪ ದುಡ್ಡು ಕಾಸಲ್ಲೇ ಸುಳ್ಳೆ ದುಡಿ ಹೇಳ್ಸ್ಕೊಳ್ಳೋದು. ಅದೇ ಇರೋ ಮನೆಗೆ ಏನೂ ಆಗಿಲ್ಲ, ಒಂದೇ ಒಂದು ಗಾಡೆ ಬಿಗಿಲ್ಲ. ಅದೊಂದು ಉಂಟಿಸ್ಬಿಟ್ಟು ಅದನ್ನ ಕೆಳಗಿಂದವ ಇದು ಮಾಡ್ಬಿಟ್ಟು ಒಂದು ಬಿಗಿ ಕಟ್ಬಿಟ್ರೆ ಸಾಕು. ಮಿಕ್ಕಿಕ್ಕೆ ಗಿಲೋ ಪಲೋ ಮಾಡಿಸ್ಕೊಂಡ್ರೆ ನಾವು ಎಷ್ಟು ವರ್ಷ ಬದುಕ್ತಿದ್ದೋ. ಅದೇ ಕದ ಮಾಡಿ ನಿನ್ನ ಮಗನಿಗೂ ಸೊಸೆ ಕೊಟ್ಟು ಏನೋ ಓಡಾಡ್ಕೊಂಡು ಆದ್ಮಿ ಮದುವೆ ಮಾಡಿದಾರ, ಇಲ್ಲ ಓಡಾಡ್ಕೊಂಡು ಕರೆದು ಬಾವಿಸಿದಾರ. ಮದುವೆಗೆ ಬಂದಿಲ್ಲ ಗತ್ಕಟ್ ಮುಂಡೆವು ಆಡು ಬಂಗವ. ಅವ್ರಿಗೆ ಅದ ಮಾಡ್ಕೊಂಡು ಕೂತ್ಕೊಳ್ಳಿವೆ. ನಿನ್ನ ಸೊಸೆನು ನಿನ್ನ ಮಗನಿಗೆ ಯಾಕೆ ಹೋಗೋರು ಹೇಳು? ಅಲ್ಲಿ ಇಲ್ಲಿ ಮನೆ ಚೆನ್ನಾಗಿಲ್ಲ ಅಂದ್ಬಿಡ್ತಾನೆ. ಈಗ ಮನೆ ರೆಡಿ ಮಾಡಿದ ತಕ್ಷಣ ನಾವು ಬರ್ದಕ್ಕೆ ಕೇಳು. ನಾನು ಏನಂದೇನು ಬಂದು ನಿಂತ್ಕೊಳ್ದಕ್ಕೆ ಕೇಳು. ಅದಕ್ಕೆ ಪಪ್ಪ ಅವ್ರ ಮನೆನೂ ಅದ್ಯಾಕೆ ಈಗ 4 ಲಕ್ಷಕ್ಕೆ ಮನೆ ಕಟ್ಟಕ್ಕಾದದ್ದು ಇವತ್ತಿನ ಕಾಲದಲ್ಲಿ. ಅವೆಲ್ಲ ಬೇಡ, ಸುಮಾರಾಗಿ 4 ಚೆನ್ನಾಗಿ ಬಂದು ಕೂತ್ಕೊಳ್ಳೋ ಒಂಚೂರು ನೇಪ್ ಮಾಡ್ಕೊಡಿ ಸಾಕು ಅಂತ ಹೇಳಿ ಸಾಕು. ಮಧ್ಯದಲ್ಲಿರೋ ಗೋಡೆ ಹೊಡೆದ್ಬಿಟ್ಟು ಅಂಗಳ್ದಂಗೆ ಆಯ್ತದೆ. ಅದ್ರಲ್ಲಿ ಒಂದು ರೂಮು, ಒಂದು ಅಡುಗೆ ಮನೆ, ಒಂದು ಸಣ್ಣಕ್ಕೆ ಹಾಲು ಸಾಕು. ಇನ್ನೇನು ಅದನ್ನೇ ಒಂಚೂರು ನೀಟಾಗಿ ಕಾಣಂಗೆ ಮಾಡ್ಕೊಡಿ ಸಾಕು. ಕಮ್ಮರು ಹೊಡೆದಾಕ್ಬಿಟ್ಟು ಗಿಡ್ದಾಕ್ಬಿಟ್ಟು ಕಟ್ಟೋ ಲೆಕ್ಕಾಚಾರ ಬೇಡ ಅಂದ್ಬಿಟ್ಟು ಹೇಳವ ನಿನ್ನ ಗಂಡನಿಗೆ ಅಂತ ಹೇಳಿ ಕವಿತಂಗೆ ಹೇಳಂತೆ. ಅವ್ರೇನು ಸಾಮಾನ್ಯ ತರಲ್ಲ ಕಣವ. ನಿನ್ನ ಸೊಸೆ ನಿನ್ನ ಮಗನವೇ ಬರೋಕ್ಕೆ ಕಾಯ್ಕೊಂಡು ಕೂತಾರೆ ಅವರು. ಇದೊಂಚೂರ ನೀರು ಪಾಲಿ ಅಂತಲೇ ಕಾಯ್ತಿರೋದು. ಮದುವೆ ಬಂದಿಲ್ಲ ಏನಿಲ್ಲ. ಈಗ ಅವ್ರಿಗೆ ಅದ ಮಾಡ್ಬಿಟ್ಟು ಕೊಟ್ಟಿಯಾ? ಇಲ್ಲ ನನ್ನ ತಂಗಿಗೆ ತಡು, ಇನ್ಯಾರಿದ್ದ ನಮ್ಮ ಅಪ್ಪನಿಗೆ ಹೋಗಿ ವಯಸ್ಸಾಗದೆ ನಾನು ನಿಂತ್ಕೊಂಡ್ಮಾರ್ದಾನೆ ಇನ್ಯಾರು ಮಾಡೋದು ಮದುವೆ ಅನ್ನೋದು. ನಿನ್ನ ಮಗನಿಗೆ ಜವಾಬ್ದಾರಿ ಇತ್ತ ಹೇಳು? ಜವಾಬ್ದಾರಿ ಇಲ್ದಾನೆ ಎರ್ತಿ ಮಾತು ಕಟ್ಕೊಂಡು ಎರ್ತಿ ಮನೆಗೆ ಹೋಗಿ ಸೇರ್ಕೊಂಡು ಅವ್ನು ಕುಟ್ಟೇನು ಹೇಳು? ನಾನು ಹೇಳ್ದಷ್ಟು ಕೇಳು. ಫೋನ್ ಮಾಡಿ ಹಂಗನ್ನಿ ನೀವು ಬೆಳಕನವ ಅಂದ್ಬಿಟ್ಟು ಹೇಳ್ರಿ. ಮಾಡ್ತೀನಿ ತಾಡು, ನಾನು ಹಂಗೆ ಹೇಳಿದ್ದೀನೇನು. ಅದೇ ಕದ ಮಾಡ್ಕೊಡಕ್ಕೆ ಹೋಗೋದ ಬಡ್ಡಿದನ್ಗೆ ಅವನಿಗೆ. ಹಲೋ ಕವಿತಾ, ಚೆನ್ನಾಗಿದ್ದೀವ? ಹ್ಞೂ ಅಪ್ಪ ಚೆನ್ನಾಗಿವಿ ಕಣಪ್ಪ. ನೀನು ಹೆಂಗಿದ್ದಿ? ಚೆನ್ನಾಗಿವಿ ಕಣವ, ಚೆನ್ನಾಗಿವಿ. ಅಲ್ಲಿ ಮನೇಲಿ ಅತ್ತೆ ಮಾವ ಸೌಮ್ಯ ಎಲ್ಲ ನಿಮ್ಮ ಮೈದ ಎಲ್ಲ ಚೆನ್ನಾಗಿದಾರವ? ಎಲ್ಲ ಚೆನ್ನಾಗವ್ರೆ ಕಣಪ್ಪ. ಅಲ್ಲೇ ಹೂವು ಎಲ್ಲ ಚೆನ್ನಾಗಿದ್ದಾರೆ? ಚೆನ್ನಾಗಳೆ ಕಣವ. ಇಲ್ಲಿ ಹೊಲ್ತಕ್ಕೆ ಬಂದಿದ್ದೋ ಹೂವನು ಇಲ್ಲಿ ಅವಳೆ. ಅದಕ್ಕೆ ಮಾಡ್ದು. ಯಾವಾಗ ಬಂದಾರಂತೆ ಕೆಲಸ ಶುರು ಮಾಡೋಕ್ಕೆ? ಅದೇಪ್ಪ ಇನ್ನು ಮುಂದಿನ ಭಾನುವಾರ ಬಂದಾರಂತೆ ಕಣಪ್ಪ. ನಾಳಿಕೋ ನಾಡ್ದು ಪೋಕ್ಳನ್ನು ಕಳ್ಸಾರಂತೆ ಮನೆ ಹೊಡೆದಾಕಕ್ಕೆ. ಎಂತೆ ಮನೆ ಹೊಡೆದಾಕಂತಲ್ಲ? ಇದಕ್ಕೆ ಏನು ತಮಾಸೆ ಅನ್ಕೊಬಿಟ್ಟಿದ್ದದ ನಿನ್ನ ಗಂಡ? ಏನು 4 ಲಕ್ಷಕ್ಕೆ ಮನೆ ಆದದವ, ಗಿಲವು ಪಲವು ಅದು ಇದು ಅಂದ್ಕೊಂಡು ಅವೆಲ್ಲ ಬೇಡ. ಇರೋ ಮನೆಗೆ ಒಂಚೂರು ನೀರು ಮಾಡಿ ಕೊಡೋಕೆ ಕೇಳವ ಸಾಕು. ಒಂಚೂರು ಗಾರಿಯೋ ಘಟನೆ ಹಾಕೊಡಕ್ಕೆ ಕೇಳೋ ಸಾಕು. ಸುಮ್ಮನೆ ಏನು ಮಾಡೋಕ್ಕೆ? ಅದೇಪ್ಪ ಪಂಚಾಯತಿಲಿ ಗ್ರಾಂಟ್ ಮನೆ ಬಂದದಲ್ಲ, ಅದೊಂದು ಹೊಸಿ ಬಂದದಂತೆ ಅಪ್ಪ. ಅದಕ್ಕೆ ಕಣಪ್ಪ ಅದು ಹೊಸ ಮನೆ ಕಟ್ಟಿದ ಅಂದರೆ ಗ್ರಾಂಟ್ ಒಂದು ದುಡ್ಡು ಕೊಡೋಕ್ಕಿಲ್ಲ. ಅವ್ವವು ಗ್ರಾಂಟ್ ಒಂದು ದುಡ್ಡು ಹಚ್ಕೊಂಡು ನಾವು ಇಲ್ಲಿ ಕೈ ಸುಟ್ಕೊಳಕ್ಕದ ಸುಮ್ಮನಿರೋ ಪಾಪಪ್ಪ. ಏನೋ ಪಾಪ ಆಗ್ಲಿನ ಕೆಲಸ ಮಾಡಿ ಮಡಿಕೊಂಡಿರೋ ದುಡ್ಡು ತಂದು ಇಲ್ಲಿಗೆ ಹಾಕ್ಬಿಟ್ಟು ಈಗ ನಾನು ಹೇಳೋದು ಕೇಳು ಮಗ. ಇರೋಷ್ಟೊತ್ತಿಗೆ ಈಗ ಮನೆ ಏನೂ ಆಗಿಲ್ಲ, ಗಾರೆ ಒಂದು ಹಾಕೊಂಡ್ರೆ ಸಾಕು ಇದ್ದಕ್ಕೂ. ಸುಮ್ಮನೆ ಯಾಕೆ ಬೇಕಲ್ಲ ದುಡ್ಡು ಕಾಸು ಜಾಸ್ತಿ ಖರ್ಚಾಯ್ತದೆ, ಅದು ಯಾಕೆ ಬೇಕು? ಆಮೇಲಿಂದ ಮೀರಿ ಖರ್ಚು ಮಾಡಿಬಿಟ್ಟು ಸಾಲ ಮಾಡ್ಕೊಂಡು ನೀವು ನಡ್ಕೊಂಡು ಕೂತ್ಕೊಂಡ್ರೆ ಇಲ್ಲಿ ನಾವು ನೆಮ್ಮದಿಗಿರೋಕ್ಕದಲ್ಲ ಹೇಳ್ತೀಯಲ್ಲ. ಒಂಚೂರು ಗಾರೆಯೋ ಘಟನೆ ಒಂಚೂರು ನೇರ್ಪ್ ಮಾಡ್ಕೊಡಕ್ಕೆ ಕೇಳು ಸಾಕು. ಸುಮ್ಮನೆ ಜಾಸ್ತಿ ಇದು ಮಾಡ್ಕೊಳ್ಳೋದು ಬೇಡ. ಅಲ್ಲಕನ್ ಮಗ, ಗ್ರಾಂಟು ಅಂದ್ಕೊಂಡ್ರೆ ಎಷ್ಟು ಬೋದದು? 1,60,000 ರೂಪಾಯಿ ದುಡ್ಡು ಬರ್ಬೋದು ಅಷ್ಟೇ. ಅದನ್ನೂ ಹಚ್ಕೊಂಡು ಇಲ್ಲಿ ಬೇಸ್ ಮಾಡ್ಕೊ ಸಾಲಕ್ಕಿಲ್ಲ ಕಣವ ಹೇಳ್ತೀಯೇ. ಅದನ್ನ ಹಚ್ಕೊಂಡು ಮನೆ ಹೊಡೆದಾಕ್ಬಿಟ್ಟು ಆಮೇಲಿಂದ ದುಡ್ಡು ಕಾಸು ಪರದಾಡ್ಕೊಂಡು ಕೂತ್ಕೊಂಡಿಯವ. ಈಗ ನಮ್ಮ ತವಿದ್ದದ ಇಲ್ಲಕನೋ ಕೊಡೋದನ್ನಕ್ಕೆ ಅಲ್ಲ. ಮನೆಯೇ ಅವಶ್ಯಕತೆ ಇಲ್ಲ ಮಗ, ಹೇಳ್ತೀನಿ ಕೇಳ್ಕೊ. ನಿಮ್ಮ ಹೊತ್ತಿಗೆ ಯಾಕೆ ಹೋದ್ಲು, ನಿಮ್ಮ ಅಣ್ಣ ಯಾಕೆ ಹೋದ? ಮನೆ ಚೆನ್ನಾಗಿಲ್ಲ ಅಂದ್ಕೊಂಡು ಅವಳು ಹೋದ್ಲು, ಅವಳಿನ ಬಿಟ್ಟು ಇವನು ಹೋದ. ಈಗ ಮನೆ ರೆಡಿ ಮಾಡಿಸಿದ್ರೆ ನೋಡ್ಕೊ, 3 ದಿವ್ಸಕ್ಕೆ ಅವ್ರು ಬಂದಿಲ್ಲ ಸೇರ್ಕಲ್ದಾಗ ಕೇಳು. ನಮಗೆ ನೆಮ್ಮದಿ ಕೊಡ್ತಾರೆ ಅನ್ಕೊಬಿಟ್ಟಿದೀಯಾ? ಅಲ್ಲ ಇಷ್ಟೆಲ್ಲ ಪಾಡತ್ಕೊಂಡು ನಿನ್ನ ಮದುವೆ ಮಾಡೋಕ್ಕೆ ಎಷ್ಟೆಲ್ಲ ವನವಾಸ ಹತ್ತದೋ. ಅವನ ಅಣ್ಣ ಆಗಿ ಅವಳ ಹೊತ್ತಿಗೆ ಒಂದು ದಿವಸ ಜವಾಬ್ದಾರಿ ಹೊತ್ಕೊಳ್ಳಿಲ್ಲ ಅವರು. ಅವ್ರಿಗೆ ಅದ ಮಾಡ್ಕೊಂಡು ಕೂತ್ಕೊಂಡಿಯಾ? ಮಾಡ್ಬಾರ್ಗವ ಅವಕ್ಕೆ ಮಾಡೋದು ಒಂದೇ, ನಾಯಿ ಕಾಲಲ್ಲಿ ಮುಳ್ಳು ತೆಗೆದು ಒಂದೇ. ಅವ್ರ ಸವಾಸನೆ ಬೇಡ ಮಗ. ಹೇಳು ನಿನ್ನ ಗಂಡನಿಗೆ ಅದೇ ಮನೆ ಸಾಕು, ಒಂಚೂರ ಗಿಲ ಒಂದು ಮಾಡಿಸ್ಕೊಡಿ ಅಂದ್ಬಿಟ್ಟು ಹೇಳು. ಅಪ್ಪ ಎಲ್ಲನೂ ಮಾತಾಡೋರೆ. ಗ್ರಾಂಟನ್ ಜೊತೆಗೆ ಒಂದು 3 ಲಕ್ಷ ದುಡ್ಡು ಹಾಕೋರು ಸಾಕು. ಸಿಂಪಲ್ಲಾಗಿ ಕಟ್ಕೊಡ್ತೀವಿ. ಒಂದು ರೂಮು, ಒಂದು ಅಡುಗೆ ಮನೆ, ಒಂದು ಹಾಲು, ಒಂದು ಸ್ನಾನ ಮನೆ, ಇಷ್ಟಕ್ಕೆ ಕಟ್ಕೊಡ್ತೀವಿ ಕತೆ ಬುಡಿ ಅಂದ್ಬಿಟ್ಟು. ಇವ್ರಿಗೆ ಪರಿಚಯ ಇದ್ದವ್ರು ಅವರೇ, ಯಾರೋ ಅರುಣವ್ರಿಗೆ. ಅವ್ರಿಗೆ ಯಾರೋ ಪರಿಚಯ ಇದ್ದವ್ರು ಇದ್ದಾರಂತೆ. ಅವ್ರನ್ನ ಏನೋ ವಿಚಾರಿಸಿರೋದಕ್ಕೆ ಏನೋ ಲೆಕ್ಕಾಚಾರ ಹಾಕಿರೋದಕ್ಕೆ ಏನು 3.25 4 ಲಕ್ಷ ಕರೆಕ್ಟಾಗಿ ಆದದಂತೆ ಕಣಪ್ಪ. ಈಗ ಅವರು 1.5 ಲಕ್ಷನೇ ಕೊಟ್ಟರು. ಅದ್ರ ಜೊತೆಗೆ ನಮ್ಮದೊಂದು 3 4 ಹೋಗಲಿ ಬಿಡಪ್ಪ. ಇನ್ನೇನು ಮಾಡೋಕ್ಕದದು? ಮಾಡಿಸ್ತೀವಿಲ್ಲ, ಅಚ್ಚುಕಟ್ಟಾಗಿ ಮಾಡಿಸ್ಬಿಡೋದ. ಆಮೇಲೆ ಗೋಡೆ ಬೇರೆ ಬಿರುಕ್ಬಿಟ್ಟದಲ್ಲ, ಅದನ್ನ ಒಂಚೂರು ನೀರ್ತು ಮಾಡ್ದಂಗೆ ಆಯ್ತದೆ. ಸುಮ್ಮನೆ ಅದು ಇದು ಅಂತ ಮೆತ್ಕೊಂಡು ಕುತ್ಕೊಳ್ಳೋಕ್ಕೆ ಗೋರು ಹಾಕ್ಬಿಟ್ಟೋತ್ತಾಗೆ ಕಟ್ಸ್ಬಿಟ್ರೆ ಒಳ್ಳೇದು ಅಂತ ಮಾವಂಗೆ ಅಂತಿರೋದು. ಹಳೆ ಮನೆ ಕೆಲಸ 1 ಆಯ್ತದೆ, ಅದಕ್ಕಿಂತ ಜಾಸ್ತಿನೇ ಆಯ್ತದೆ. ಅಲ್ಲಿ ಮೆತ್ಕೊಂಡು ಇಲ್ಲಿ ಮೆತ್ಕೊಂಡು ಕುತ್ಕೊಳ್ಳೋಕ್ಕೆ ಎಲ್ಲನೂ ಗೋರ್ಬಿಟ್ಟು ಕಟ್ಬಿಟ್ರೆ ಸರಿ ಆಯ್ತದೆ ಅಂತವ ಮಾವರು ಎಲ್ಲ ಕುತ್ಕೊಂಡು ಮಾತಾಡ್ಕೊಂಡ್ರು. ನೆನ್ನೆ ದಿಸ್ಲು ಇದೇ ಮಾತುರಾತ್ರೆ. ಅದಕ್ಕೆ ಇವ್ರುವೆ ಬಿಡು ಮತ್ತೆ ಅಂದ್ಬಿಟ್ಟು ಇವರು ಅರುಣವ್ರುವೆ ಕೇಳಿ ವಿಚಾರಿಸಿರೋದಕ್ಕೆ ಹಂಗಂದವ್ರೆ. ಏನಿಲ್ಲಕತ್ತೆ ಸುಮ್ಮನೆ ನೀನು ಯಾಕೆ ತಲೆಗೆಡ್ಸ್ಕೊತೀರಿ? ಯಾಕೆ ಹಿಂಗೆ ಇಷ್ಟೊಂದು ಟೆನ್ಷನ್ ಮಾಡ್ಕೊತೀರಿ? ಹಂಗಲ್ಲಕನವ ನೀನು ಹೇಳ್ತೀಯ. ನೀನು ಪಾಪ ಈಗ ನಿನ್ನ ಗಂಡ ಅಷ್ಟು ವರ್ಷದ ಕೆಲಸ ಮಾಡಿದ ಕತೆ ಅಂತದ್ದು ಪಿ ಎಫ್ ದುಡ್ಡು ಬತ್ತು ಅಂದ್ಬಿಟ್ಟು ನಾಕ 4 ಕಾಸು 3 ಕಾಸು ಮಡಿಕೊಂಡು ಕಾಳ ಕಳಿದಾನೆ ಬಿಟ್ಟು
ಪಾಪ ನಮ್ಮ ಮಾವ ನಮ್ಮ ಅತ್ತೆಗೆ ಕಟ್ಸ್ತಲ್ಲ ಅವ್ರು ಅನ್ಕೊಂಡು ಮನೆ ಕಟ್ಸ್ಕೊಡೋದಂತ ಕಟ್ಸ್ತಾರೆ ಕಣವ. ಅದನ್ನ ಒಪ್ಕೋತೀನಿ. ಸಾಲ ಸೋಲವೋ ಏನು ಮಾಡೋ ಕಟ್ಟೋದು ನಿನ್ನ ಗಂಡ. ಇವ್ರು ಬಂದ್ಬಿಟ್ಟು ಇಲ್ಲಿ ಆರಾಮಾಗಿರಲ್ಲ, ಮನೆ ಕೊಟ್ಟ ತಕ್ಷಣ ಬಂದು ಕೂತ್ಕೋತಾರಲ್ಲ, ಆಗೇನಂದಿಯೇ? ಅಯ್ಯೋ ಬರ್ಲಿ ಬಿಡಪ್ಪ, ಬಂದು ಇರ್ರವ ಮಾಡ್ಕೊಂಡು ಅದೇನು ಅಂದ್ಬಿಟ್ಟು ಜವಾಬ್ದಾರಿ ವಹಿಸ್ಬಿಟ್ಟು ನೆಮ್ಮದಿಯಾಗಿರಿ, ಎಲ್ಲೂ ಕೆಲ್ಸಕ್ಕೆ ಹೋಗ್ಬೇಡಿ, ಎಲ್ಗೂ ಹೋಗ್ಬೇಡಿ, ತಂದಾಕ್ಲ ನೀನು ನಾವು ಉಣ್ಕೊಂಡಿರ್ತೀವಿ, ಇಕ್ಕು ಮಾಡಿಕ್ಕು ಅನ್ನು ಮಾಡಿಸ್ಕೊ ಉಣ್ಣಿ, ಇನ್ನೇನಂತೆ ನಮಗೂ ಅದಾದ್ರು ಇನ್ನೂ ಸಂತೋಷಬೇತಾನೆ. ಅದಕ್ಕೆ ಬೇಜಾರಪ್ಪ. ನಿಮಗೆ ಹೇಳಿದ್ರೆ ಅರ್ಥ ಆಗಿಲ್ಲ ಕಣ್ಮಗ. ಹೇಳ್ತೀಯಲ್ಲ, ನಿಮ್ಮ ಅಣ್ಣ ತಿರುಗಿ ನೋಡಿದ್ನ ಬಟ್ಟೆ ತಗೊಂಡೋಗಿ ಕೊಡ್ಬೇಕಾಗಿತ್ತಂತೆ. ಅವತ್ತು ಮದುವೆ ದಿವಸ ನಮ್ಮ ಕಷ್ಟ. ಅಯ್ಯೋ ಚಪ್ಪುರ ತಟ್ಟಿ ಖರ್ಚಿಗೆ ಕಾಸಿಲ್ವಲ್ಲವ ನಮ್ಮ ಜೋಬಲ್ಲಿ ನಿಂತ್ಕೊಂಡು. ನಿಮ್ಮ ಅವ್ನು ನನಗೂ ಪರದಾಟ ಪೇಚಾಟ ಅವತ್ತು ಆ ಭಗವಂತ ಪ್ರೀತಿಯಾಗಿ ಕುಂತಿತ್ತು. ಅವ್ರಿಗೆ ಬಟ್ಟೆ ತಗೊಂಡೋಗಿ ಕೊಡ್ನಿವಂತೆ. ಅದಕ್ಕೆ ಬರ್ನಿಲ್ವಂತೆ ಅವರು ಮದುವೆಗೆ. ಯಾವ ಥರ ಬುದ್ಧಿ ಕಲ್ತಿದ್ರು. ಎಲ್ಲರೂ ಓಡಾಡ್ಕೊಂಡು ಅವರು ಜವಾಬ್ದಾರಿ ತಗೊಂಡು ಮಾಡ್ಬೇಕಾಗಿರೋರು ಅವರು. ಅದನ್ನ ಬಿಟ್ಬಿಟ್ಟು ನಂಟ್ರನಾಗೆ ಅವ್ರಿಗೆ ಬಟ್ಟೆ ತಗೊಂಡೋಗಿ ಕೊಡ್ಬೇಕಾಗಿತ್ತಂತೆ. ನೋಡಿ ಎಷ್ಟು ಮಟ್ಟಕ್ಕೆ ಅಂದ್ಬಿಟ್ಟು ಅಂಥ ಬುಡ್ಡೆಗಳಿಗೆ ಸಹಾಯ ಮಾಡ್ಬೇಕಲ್ಲ ಅಂತ ನಂಗೆ ಹೊಟ್ಟೆ ಉರಿ ಕಣ್ಮಗ. ನೀನೇನಾದ್ರು ಅನ್ಕೋ, ನಾನು ಹೇಳ್ದಷ್ಟು ಕೇಳು. ಒಟ್ಟಿಗೆ ಜಾಸ್ತಿ ರಿಸ್ಕ್ ತಗೊಳ್ಳೋಂಥ ಕೆಲಸ ಬೇಡ ಮಗ. ಸಾಲ ಸೂಲ ಮಾಡ್ಕೊಳ್ಳೋದು ಬೇಡ. ಇರೋ ದುಡ್ಡಲ್ಲಿ ಒಂಚೂರು ನೀರು ಮಾಡ್ಕೊಡ್ತೀವಿ ಅಂತ ಅಂದಿದ್ದಕ್ಕೆ ಒಪ್ಕೊಂಡಿದ್ದು ನಾನು. ಅಷ್ಟು ಮಾಡಿರಲ್ಲ. ಮಾಡಿದ್ರು ಹೇಳ್ಬಿಡು ಇವತ್ತೇ ಮಗ. ಅವನು ಇದೊಂಚೂರು ಮನೆಗೇನೆ ನೀರು ಪಾಲಿ ಅಂತ ಕಾಯ್ತೇವಿ. ಅದಾದಮೇಲೆ ಹೋಗಿ ಹೇಳ್ಬಿಡ್ತೀವಿ, ಮದುವೆಗೂ ನೀನು ಓಡಾಡ್ಕೊಂಡು ಮಾಡಿಲ್ಲ ಕಣಪ್ಪ, ₹1 ದುಡ್ಡು ಹಾಕಿಲ್ಲ, ಅಣ್ಣಾಗಿ ಒಂದು ಜವಾಬ್ದಾರಿ ನಿಭಾಯಿಸಿಲ್ಲ. ಅದೇನು ಅವಳ ಹೆಸ್ರಿಗೆ ಅರ್ಧ ಎಕರೆ ನಾವು ಬರೆದು ಬಿಡ್ತೀವಿ, ನಿನ್ನ ಹೆಸ್ರಿಗೂ ನೀನು 1 ಎಕರೆ ನೀನು ಬರ್ಸ್ಕೊ, ಆ ಹೆಣ್ಣು ಹೆಸ್ರಿಗೂ ಒಂದು ಅರ್ಧ ಎಕರೆ ಬರೆದು ಬಿಡ್ತೀವಿ, ಬಂದು ಸೈನ್ ಹಾಕು ಅಂತ ಹೇಳ್ತೀವಿ. ಸುಮ್ಮನೆ ಬಿಟ್ರೆ ಅದದ ಮೊಲ್ರಾಗಿರ್ತಾರಪ್ಪ ಅವ್ರಿಗೇನು. ಅಪ್ಪ ನಿನ್ನ ಕೇಳಿದ್ವಾ, ಆಸ್ತಿ ಕೊಡು ನೀನು ನನಗೆ ಬರ್ಕೊಡು ಅಂತ ಯಾಕೆ ಹಿಂಗೆ ಆಡ್ತಿದ್ದೀನಿ ನೀನು? ಯಾಕೆ ಸುಮ್ಮನಿದ್ರು ಅಂತವ? ಸುಮ್ಮನಿರು ನೀನು, ಅವೆಲ್ಲ ಬೇಡ. ಯಾಕೆ ಕೇಳಿದ್ರಪ್ಪ ನಿನ್ನ ಆಸ್ತಿ ಕೊಡು ಅಂದ್ಬಿಟ್ಟು? ಓ ನೀನು ಸರಿ ಕಣ್ ಮಗ. ಇಲ್ಲ ಎಲ್ಲ ನುಡಿಗೆ ಅವ್ನಿಗೆ ಕೊಟ್ಬಿಡ್ತೀನಿ. ಏನು ಅವ್ವ ಅಪ್ಪ ಅಂತ ಏನು ಹೊಸಿ ಚೆನ್ನಾಗಿ ಕೊಡ್ಕೊತಿದ್ದಾನ? ಇಲ್ಲ ನನ್ನ ತಂಗೆ ನನ್ನ ಮೈದು ಅನ್ಕೊಂಡು ಏನು ಆಸೆ ಮಾಡ್ತಿದ್ದಾನೋ? ಆ ಬಡ್ಡೆಗಳಿಗೆ ಹೊಟ್ಟೆ ಉರ್ಕೊಂಡ್ರೆ ಆಯ್ಸ ನಮಗೆ ಆಯ್ಸ್ ಕಮ್ಮಿ ಆಗೋಯ್ತು. ನಮಗೆ ಗೊತ್ತಾ ಅಂತ ದುರ್ಬುದ್ಧಿ ಬಡಿಯಕ್ಲವರು. ಅಯ್ಯೋ ಅವ್ರು ಏನಾರು ಮಾಡ್ಕೊಳ್ಳಿ, ಆ ಸುದ್ದಿ ಯಾಕೆ ಈಗಪ್ಪ? ಸುಮ್ಮನಿರಪ್ಪ ನೀನು, ತಲೆಗೆಡ್ಸ್ಕೊಬೇಡಪ್ಪ. ಎಲ್ಲನೂ ಮಾತಾಡಿವಿ ನಾವು, ಗಾರೆ ಕೆಲಸ ತಗೊಟ್ಲೆ ಅವರೇ ಋಣವರೇ ಮಾತಾಡೆಲ್ಲ ಆಯ್ತು ಕಣ್ತೆ. ಸುಮ್ಮನಿರು ನೀನು, ತಲೆಗೆಡ್ಸ್ಕೊಬೇಡ ನೀನು, ಸುಮ್ಮನಿರು ನೀನು. ಈಗ ವರ್ಕ್ ಕಡೆಲ್ಲ ಬಂದದಲ್ಲ ಸರಿ ಆಯ್ತದೆ. ಇವ್ರು ಇರೋಕ್ಕೆ ಬರೋರು ಅಂದರೆ ಬರ್ತಾರೆ ಇನ್ನೊಂದು ವಾರ, ಇನ್ನೊಂದು 4-5 ದಿವಸಕ್ಕೆ. ನೀನು ಸುಮ್ಮನಿರು, ತಲೆಗೆಡ್ಸ್ಕೊಬೇಡ. ಒಟ್ನಲ್ಲಿ ಮಗ ಅದೇನು ನಿನ್ನ ಗಂಡನಿಗೆ ಕಿವಿಗೆ ಹಾಕ್ಲ ಹೇಳು ನೋಡೋದ ಏನದದು ಒಂದು ಮಾತಂಗನ್ನು ನೋಡದ. ಇನ್ನೇನವ ಏನೇನು ಎಲ್ಲ ಚೆನ್ನಾಗಿ ಬರ್ತಾನೆ ಊಟ? ಹ್ಞೂ ಆಯಿತು ಕಣಪ್ಪ. ಸೋಮೆ ಚೆನ್ನಾಗಿದ್ದದ? ಹ್ಞೂ ಇಲ್ಲೇ ಅವಳೇ ಕೊಡ್ತೀನಿ, ಮಾತಾಡು. ಕೊಡವ. ಹಲೋ ಸೌಮ್ಯ, ಚೆನ್ನಾಗಿದೀಯವ? ಹ್ಞೂ ಅಪ್ಪ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿರ್ಲಿಕ್ಕಲ್ಲ. ಅಯ್ಯೋ ನಮ್ದೇನು ಚಂದವ, ನೀವು ಚೆನ್ನಾಗಿರ್ಬೇಕು. ಊಟ ಆಯ್ತವ? ಹ್ಞೂ ಅಪ್ಪ ಆಯಿತು ಊಟ. ಸರಿ ಕಲ್ಲ. ಇನ್ನೇನು ಸಮಾಚಾರ? ಹೇಳ್ಬೇಕಪ್ಪ, ಬನ್ನಿ ಊರಿಗೆ. ಬರೋದ ಕಣವ. ಇದೊಂದು ಚೂರು ಆಗಲಿ, ಎಲ್ಲ ಕೆಲಸ ಮುಗಿಲಿ, ಬರ್ತೀವಿ, ಸುಮ್ಮನಿಲ್ಲ. ಸರಿ ಕಣ್ಮಗಳೇ, ಆಯಿತು, ಮಾಡ್ತೀನಿರವ. ಸರಿಯಪ್ಪ ಆಯಿತು, ಕೊಡ್ತೀನಿ ನೋಡಿ. ಹಲೋ ಸರಿ ಕಣವ, ಆಯಿತು. ಕವಿತಾ, ಮುಡ್ಬಿಡು ಮತ್ತೆ. ಆಯ್ತಪ್ಪ, ಆಯಿತು, ಮಾಡ್ತೀವಿ ಬಿಡು. ನೀನು ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ. ಸರಿ ಕಣವ, ಆಯಿತು ಕಲ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.